ಆತ್ಮೀಯ ವಿದ್ಯಾರ್ಥಿಗಳೇ, 5ನೇ ತರಗತಿಯ ಗಣಿತ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಸುವೇಗ ಭಾಗ 1ರಲ್ಲಿರ್ತಕ್ಕಂಥ ಗಣಿತದಲ್ಲಿರ್ತಕ್ಕಂಥ ಕೆಲವೊಂದು ಅಭ್ಯಾಸಗಳನ್ನು ನಾವು ಇವತ್ತು ನೋಡೋಣ. ಅದರಲ್ಲಿ ಮೊದಲನೆಯದಾಗಿ ಪೇಜ್ ನಂಬರ್ 1ರಲ್ಲಿರ್ತಕ್ಕಂಥ ಹಾಗೂ 2 ಪೇಜ್ ನಂಬರ್ 2ರಲ್ಲಿ ಕಡ್ಡಿ ಚಿತ್ರಗಳಂಥದ್ದವು. ಈ ಕಡ್ಡಿ ಚಿತ್ರಗಳು ನವೋದಯ ಪರೀಕ್ಷೆಗೆ ಭಾಳ ಅನುಕೂಲ. ಈ ಚಿತ್ರಗಳನ್ನು ನೀವು ಸರಿಯಾಗಿ ಗಮನಿಸಿ ಚಿತ್ರಗಳನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು ಎಂಬುದನ್ನು ನೀವು ಕಲ್ಕೊಂಡ್ರೆ ನವೋದಯ ಪರೀಕ್ಷೆಗಳಿಗೆ ಭಾಳ ಅನುಕೂಲ ಆಗ್ತವೆ. ಈಗ ಮೊದಲನೇದಾಗಿ 2ನೇ ಒಂದು ಪೇಜ್ನಲ್ಲಿರ್ತಕ್ಕಂಥ ಕಡ್ಡಿ ಚಿತ್ರಗಳಲ್ಲಿ 1ನೇ ಚಿತ್ರ ಏನಿದೆ ಅಂದರೆ, ಇದು 1ನೇದು ಸಮಸ್ಯೆ. 2 ಕಡ್ಡಿಗಳನ್ನು ಬದಲಿಸಿ ಚೆಂಡು ಕೆಳ ಬೀಳುವಂತೆ ಮಾಡು ಎನ್ನುವ ಒಂದು ಸಮಸ್ಯೆ ಇದೆ. ಇದನ್ನು ಯಾರಾದರೂ ಒಬ್ಬರು ಬಿಡಿಸ್ಬೇಕು. ನೋಡೋಣ. ಈಗ ಈ ಒಂದು ಕಡ್ಡಿ ಇಟ್ಟಿದ್ದಾರೆ. ಆ ಕಡ್ಡಿಯ ಒಳಗಡೆ ಏನಪ್ಪ ಅಂದ್ರೆ ಚೆಂಡಿದೆ. ಅದನ್ನು ಈ ಒಂದು ಚಿತ್ರದಲ್ಲಿ ನಾವು ಕಾಣ್ಬೋದು. ಈಗ ಇದನ್ನು ಯಾರು ಸರಿಪಡಿಸ್ತೀರಿ? 2 ಕಡ್ಡಿಗಳನ್ನು ತೆಗೆದಾಗ ಆ ಚೆಂಡು ಕೆಳಗಡೆ ಬೀಳ್ತೈತಿ. ಯಾರು ಮಾಡ್ತೀರಮ್ಮ? ಹುಡುಗಿಯಮ್ಮ ಮಾಡಮ್ಮ, ನೀ ನೋಡೋಣ. 1 ಕಡ್ಡಿ, 2 ಕಡ್ಡಿ. ಈ 2 ಕಡ್ಡಿಗಳನ್ನು ಬದಲಿಸಿದಾಗ ಆ ಚೆಂಡು ಕೆಳಗಡೆ ಬೀಳ್ತೈತಿ. ನೆಕ್ಸ್ಟ್ ಸಮಸ್ಯೆ, 2ನೇ ಸಮಸ್ಯೆ. 4 ಕಡ್ಡಿ ಬದಲಿಸಿ 3 ಚೌಕಗಳನ್ನು ರಚಿಸುವುದು ಅಂತೈತಿ. 4 ಕಡ್ಡಿ ಬದಲಿಸಿ 3 ಚೌಕಗಳನ್ನು ಬದಲಿಸುವುದು. ಈ ಸಮಸ್ಯೆಯನ್ನು ಯಾರು ಮಾಡ್ತೀರಿ? ನೋಡಿರಿ, 4 ಕಡ್ಡಿಗಳನ್ನು ಬದಲಿಸಿ 3 ಚೌಕಗಳನ್ನು ಮಾಡಬೇಕು. ಇಲ್ಲಿದೆ ನೋಡಿರಿ ಈ ಸಮಸ್ಯೆ. ಯಾರು ಮಾಡ್ತೀರಿ? ಮಾಡ್ರಮ್ಮ ಇದನ್ನು. ಯಾರು ಮಾಡ್ತೀರಿ ಇದನ್ನು? ಮಂಜುಳ ಮಾಡ್ತೀವಿ? ಮಾಡವ. ಕೇವಲ 4 ಕಡ್ಡಿಗಳನ್ನು ಮಾತ್ರ ಬದಲಿಸ್ಬೇಕು. ಬದಲಿಸಿದಾಗ ಅದು 3 ಚೌಕಗಳಾಗ್ತವೆ. ಎರಡು ಕಡ್ಡಿ ಆದವು. ಇನ್ನೆರಡು ಕಡ್ಡಿಗಳನ್ನು ಅಷ್ಟೇ ಬದಲಿಸಬೇಕು. ರೈಟ್, ವೆರಿ ಗುಡ್. ನೆಕ್ಸ್ಟು 3ನೇ ಸಮಸ್ಯೆ ಯಾವುದಪ್ಪ ಅಂದ್ರೆ, 6 ಕಡ್ಡಿ ತೆಗೆದು ಹಾಕಿ 4 ತ್ರಿಭುಜವನ್ನು ರಚಿಸುವುದು. ನೋಡಿರಿ, ಇದರಲ್ಲಿ ಕೇವಲ 6 ಕಡ್ಡಿಗಳನ್ನು ತೆಗಿಬೇಕು ನಾವು. 6 ಕಡ್ಡಿಗಳನ್ನು ತೆಗೆದು ಹಾಕಿದಾಗ 4 ತ್ರಿಭುಜಗಳಾಗ್ತವೆ. ಇದನ್ನು ಮಾಡಿರಪ್ಪ. ಯಾರು ಮಾಡ್ತೀರಿ? ಚೆನ್ನ ಬಸ್ಸು ಮಾಡಪ್ಪ ನೀನು ಅದನ್ನು. ಕೇವಲ 6 ಕಡ್ಡಿಗಳನ್ನು ತೆಗಿಬೇಕು.